ಆ ನೇಮ್ ಕರೆಕ್ಷನ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋಣ. ನೇಮ್ ಟೋಟಲ್ನಾದರೂ ಕರೆಕ್ಟ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ಸ್ಗಳು ಆ್ಯಡ್ ಮಾಡೋದ್ರಿಂದ ನೇಮಲ್ಲಿ ಯಾವಾಗಲೂ ಸ್ವಲ್ಪ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಆಯಿತಾ. ಸೊ ಬದಲಾವಣೆಗಳು ನಿಮಗೆ ಬರೋವಂಥದ್ದು ಯಾವ ಅಕ್ಷರನ ಹಾಕ್ತೀರಾ ತೆಗಿತೀರಾ ಅದ್ರ ಮೇಲೆ, ಕೇವಲ ಟೋಟಲ್ ಮಾತ್ರ ಫೋಕಸ್ ಮಾಡಿಬಿಡಿ. ಅದೇ ರೀತಿ ಒಂದು ಹೆಸರು ಕಳಿಸಿದ್ದೀರಾ ಶರಣ್ ಅಂತಂದ್ಬಿಟ್ಟು ಪ್ರೊನೌನ್ಸ್ ಮಾಡೋದು ಶರಣ್ ಈ ರೀತಿ ಬರುತ್ತೆ ಆಯಿತಾ. ಸೊ ಟೋಟಲ್ 17 ಇದೆ. ಈಗ 17 ಬಂದಾಗ ಟೋಟಲ್ 8 ಬಂತು. ಶನಿದೇನಿರುತ್ತೆ ಅದೆಲ್ಲ ಪ್ರಾಬ್ಲಮ್ಸ್ಗಳು ಬರ್ತವೆ. ಡಿಲೇ ಆಗೋದಾಗಲಿ, ಕಷ್ಟಪಡಬೇಕು, ಮಾಡೋ ಕೆಲಸಗಳಲ್ಲಿ ವಿಳಂಬ, ಜನಗಳಿದ್ರೂ ಕೂಡ ಲಾಭ ಆಗೋಲ್ಲ. ಕಷ್ಟಪಟ್ಟು ಕೆಲಸ ಮಾಡ್ತೀರಾ, ಆರೋಗ್ಯದಲ್ಲಿ ಏರುಪೇರು 17 ಕಾಣಿಸ್ತದೆ. ಸೊ ಹೆಲ್ತ್ ಇಶ್ಯೂಸ್ ಇರುತ್ತೆ. ಈಗ ಈ ಒಂದು ನೇಮನ್ನು ನಾವು ಕರೆಕ್ಟ್ ಮಾಡ್ತೀವಿ ಅಂತಂದರೆ ಮೊದಲನೇದಾಗಿ ಎಸ್ಸಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ 3ನೇ ನಂಬರ್ ಇತ್ತು ಅಂದರೆ 6ನೇ ನಂಬರ್, ಕಿಂಗ್ ಅಥವಾ ಕ್ವೀನ್ 6ನೇ ನಂಬರ್ ಇರೋರು ಇದನ್ನು ಯೂಸ್ ಮಾಡಬಾರ್ದು. ಒಂದಿದೆ ನೆನ್ಪಿಟ್ಕೊಳ್ಳಿ. 7ನೇ ನಂಬರ್ಗೆ ಎಸ್ಸಿಂದ 5ನೇ ನಂಬರಿಗೆ 1ನೇ ನಂಬರಿಗೆ ಚೆನ್ನಾಗಿ ಹೋಗುತ್ತೆ. ಸೊ ಈ 2, 8 ಎಲ್ಲ ತರಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ಆ ವ್ಯಕ್ತಿಯ ಕ್ಯಾರೆಕ್ಟರ್ ಇರುತ್ತೆ ಏನೋ ಇತ್ತಾ ಅಂತ. ಈ ಕಡೆ ನೇಮ್ ಜೊತೆಯಲ್ಲಿ ಈಗ ಲೋ ಶುಗರ್ ನೋಡೋಕ್ಕೆ ಬರೋದ್ರಿಂದ ಅದನ್ನು ಕೂಡ ನೀವು ಚೆಕ್ ಮಾಡಿ ಆಯಿತಾ, ಅದನ್ನು ಮಿಸ್ ಮಾಡಬೇಡಿ. ಈಗ ಈ ಒಂದು ನೇಮಲ್ಲಿ ಕರೆಕ್ಷನ್ ಮಾಡಬೇಕಂದ್ರೆ ಟೋಟಲ್ ಮ್ಯಾಚ್ ಮಾಡಬೇಕಷ್ಟೇ. ಟೋಟಲ್ ಮ್ಯಾಚ್ ಮಾಡಿ ಅಂದರೆ ಅಟ್ಲೀಸ್ಟ್ ಸ್ಪೆಲ್ಲಿಂಗ್ಗಳಾರ ಹಾಕೋರಿ ಕರೆಕ್ಟ್ ಮಾಡಿ ಅಂತ. ಮತ್ತು ಅದು ಪ್ರೊನೌನ್ಸಿಯೇಷನಲ್ಲಿ ನಾವು ಹೇಳಬೇಕಾದ್ರೆ ಆ ಒಂದು ಅಕ್ಷರ ಏನು ಎಕ್ಸ್ಟ್ರಾ ಹಾಕಿದ್ದೀವಿ. ಈಗ ಇದನ್ನು ಶರಣ ಅಂತ ಮಾಡಿದ್ರೆ ಎ ಅಂತ ಕೊನೆಯಲ್ಲಿ ಹಾಕಿದ್ರೆ ಎ ಅನ್ನೋದು ಎಫೆಕ್ಟ್ ಬರುತ್ತೆ. ಫಸ್ಟು ಶರಣ ಅಂತ ಕರಿತೀವಿ, ಶರಣ ಅಂತ ಹೇಳ್ತೀವಿ ಆ ಎ ಆಯಿತಾ. ಬಟ್ ಡಬಲ್ ಎಚ್ ಮಾಡಿದೆ ಅಂದರೆ ಶರಣ್ ಅಂತ ಒತ್ತಿ ಏನೋ ನಾವೇನು ಹೇಳಲ್ಲ. ಉಚ್ಚಾರಣೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ ಅದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಅದ್ರ ಮೇಲೇ ಒಂದು ನೇಮ್ ನ್ಯೂಮರಾಲಜಿ ನಿಂತಿರೋವಂಥದ್ದು ಎಲ್ಲನೂ ಕೂಡ ಸರಿಗೆ ನೋಡಬೇಕು ಅಂತ. ಈಗ ಇಲ್ಲಿ ನಿಮ್ಗೆ 2 ಆಪ್ಷನ್ ಬರುತ್ತೆ. ಒಂದು 10ರ ನಂಬರ್ 19ಗೆ ಮಾಡಿ ಡಬಲ್ ಆರ್ ಕೊಡಿ. ಈ ನೇಮ್ಗೆ ಬಿಟ್ಟು ಬೇರೆ ಯಾವುದು ಚೆನ್ನಾಗಿ ಬರೋಲ್ಲ. ಸೊ ಏನು ಮಾಡ್ತೀನಿ ಅಂದರೆ ಡಬಲ್ ಆರ್ ಕೊಡಿ. ಡಬಲ್ ಆರ್ ಕೊಟ್ಟಾಗ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ತೋರಿಸ್ತೀನಿ. ಡಬಲ್ ಆರ್ ಮಾಡಿದ್ವಿ ಅಂದರೆ 19 ಆಗುತ್ತೆ, 19. ಸೊ ಟೋಟಲ್ ಚೆನ್ನಾಗಿದೆ. 1ನೇ ನಂಬರ್ ಬರ್ತಾ ಇದೆ, 3ನೇ ನಂಬರಿಂದ ಸ್ಟಾರ್ಟ್ ಆಗ್ತಿದೆ. SH ಇರೋರು ಯಾವಾಗಲೂ ಸ್ವಲ್ಪ ಈ ಮಾತಾಡಬೇಕಾದ್ರೆ ಸುಮ್ಮನೆ ರಫಾಗಿ ಮಾತಾಡೋದು, ಕೆಲವು ಸಲ ಅನ್ನೆಸೆಸರಿ ಮಾತಾಡೋದು, ಮಾತುಗಳು ಕಂಟ್ರೋಲ್ ಇರೋದು ಸ್ವಲ್ಪ ಜಾಸ್ತಿ ಇರುತ್ತೆ ಆಯಿತಾ. ಇವ್ರು ಮಾತೆಲ್ಲ ಸ್ವಲ್ಪ ಇಡ್ತಾ ಇರಬೇಕು. ಅದರ ಎಫೆಕ್ಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಪ್ರೊಲಾಂಗ್ ಆಗುತ್ತೆ ಅಂತ ಹೇಳ್ತೀವಿ. ಇರೋ ಒಂದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. SH ಎಲ್ಲರೂ ಬರಲಿ, ಒಂದು ಫ್ಯಾಮಿಲಿ ಡ್ರಾಮಾ, ಎರಡನೇದು ಮಾತಿನಲ್ಲಿ ಇಡುತ್ತಾ 35 ಆ ಒಂದು ಇದರಲ್ಲಿ ಯೋಚನೆಗಳು ಅಂದರೆ ನೀವೇನು ಮಾಡ್ತೀರಾ, ಲಾಜಿಕಲ್ ಆಗಿ ಹೋಗೋದು, ಮಾತಲ್ಲಿ ಕನ್ವಿನ್ಸ್ ಮಾಡ್ತೀನಿ ಅಂತ ಟ್ರೈ ಮಾಡೋದು, ಇವೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಬದಲಾಗೋದು, ಬೇರೆ ರೀತಿ ಹ್ಯಾಂಡಲ್ ಮಾಡೋದು, ಮಾತಲ್ಲೆಲ್ಲನೂ ಗೆಲ್ತೀನಿ ಅನ್ನೋದು ಇರೋರಿಗೆ, SH S ಇರೋರೆಲ್ಲರೂ ಇದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ನಾನೀಗ 19ಗೆ ಸೆಟ್ ಮಾಡ್ತು ಅಂತಂದರೆ ಈ ನೇಮ್ನ ಈ ಒಂದು ಎಫೆಕ್ಟ್ ಏನೈತೆ ಜಾಸ್ತಿ ಆಗುತ್ತಿದ್ದು ಆಯಿತಾ. ಇದರ ಜೊತೆಯಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂದರೆ 24ಗೊಂದು ಸೆಟ್ ಮಾಡ್ಬೋದು. ಡಬಲ್ ಲೈನ್ ಮಾಡಿ 2 ಆಪ್ಷನ್ ಕೊಡ್ತಾ ಇದ್ದೀನಿ. ಮತ್ತು 2 ಆಪ್ಷನಲ್ಲಿ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ನೆಕ್ಸ್ಟ್ ಆಪ್ಷನ್ ಬಂದು ನೋಡಿ, ಇದು 24ಕ್ಕೆ ಸೆಟ್ ಮಾಡ್ಬೋದು ಸೇಮ್ ನೇಮ್ನ ಆಯಿತಾ. ಇಲ್ಲಿ ಸ್ಟಾರ್ಟಿಂಗ್ ಆಲ್ಫಾಬೆಟ್ 3, ಟೋಟಲ್ 6 ಎಫೆಕ್ಟ್ ಆಗುತ್ತೆ ಏನು ಇತ್ತಾ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಒಂದದು. ಟೋಟಲ್ 24 ಸೆಟ್ ಮಾಡ್ತಿದ್ದೀರಾ ಅಂದರೆ ನಂಬರ್ 6 ಆ್ಯಕ್ಟಿವೇಟ್ ಮಾಡ್ತಿದ್ದೀರಾ. ಸ್ಟಾರ್ಟಿಂಗಲ್ಲಿ SH ಬರ್ತಾ ಇದೆ 35, ಕೊನೆಯಲ್ಲಿ ಟೋಟಲ್ 6. ಬಿಹೇವಿಯರ್ ಇಂಪ್ಯಾಕ್ಟ್ ಜೊತೆಯಲ್ಲಿ ಕಮ್ಯುನಿಕೇಷನ್ ನಂಬರ್ 5ನ ಪುಷ್ ಮಾಡ್ತಾ ಇದ್ದೀವಿ. ಇದನ್ನೊಂದು ನೋಡ್ಕೊಳ್ಳಿ. ಡಬಲ್ ಎಚ್ ಮಾಡಿ ಸಿಂಗಲ್ ಎನ್ ಮಾಡಿ ಕೂಡ ಮಾಡ್ಬೋದು. ಬಟ್ H ಮತ್ತು ಎನ್ ಕಂಪೇರ್ ಮಾಡಿದ್ರೆ ಮನಿ ರಿಲೇಟೆಡ್ ವರ್ಕಲ್ಲಿ ಎನ್ ನಡೆಯುತ್ತೆ. ಎಂಡಿಂಗಲ್ಲಿ ಡಬಲ್ ಮಾಡ್ತಾ ಇದ್ದೀವಿ. ಸೊ ರಿಸ್ಕ್ ತೊಗೋಬೇಕಾದ್ರೆ ಡಬಲ್ ಎನ್ ಇಂಪ್ಯಾಕ್ಟ್ ಅಂದರೆ ಮಲ್ಟಿಪಲ್ 5 ಎಫೆಕ್ಟ್ ಏನಿರುತ್ತೆ ತಕ್ಕ ಸ್ವಲ್ಪ ಕಮ್ಮಿ ಇರುತ್ತೆ. ಮಲ್ಟಿಪಲ್ 5 ಬರುತ್ತೆ ಎಫೆಕ್ಟು. ಆಲ್ರೆಡಿ ಮಾತು ಜಾಸ್ತಿ ಹೇಳ್ತಾರೆ, ಡಬಲ್ ಎನ್ ಕೊಡ್ತಾ ಇದ್ದೀವಿ, ಇನ್ನೂ ಕಮ್ಯುನಿಕೇಷನ್ ಜಾಸ್ತಿ ಆಗ್ತದೆ, ಮ್ಯಾನಿಪುಲೇಷನ್ ತೋರಿಸುತ್ತೆ. 24ಗೆ ನೀವು ಸೆಟ್ ಮಾಡ್ಬೋದು, 19ಗೆ ಸೆಟ್ ಮಾಡ್ಬೋದು. 2 ರೀತಿ ತುಂಬ ಜನ ಯೂಸ್ ಮಾಡ್ತಾ ಇರ್ತೀರ. ಇದ್ರಲ್ಲಿ ಮಿಸ್ಟೇಕ್ಸ್ಗಳು ಏನಾದ್ರು ಇತ್ತು ಅಂತಂದರೆ ಅದು ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೇ ಆಯಿತಾ, ಕಿಂಗ್ ಆ್ಯಂಡ್ ಕ್ವೀನಲ್ಲಿ. ಬಟ್ ನೇಮ್ ಟೋಟಲ್ನಾದ್ರು ಕರೆಕ್ಟ್ ಮಾಡಿ. ಮೊಬೈಲ್ ನಂಬರಲ್ಲಿ ಸೇಮ್ ಮಿಸ್ಟೇಕ್ಗಳಾಗ್ತವೆ. ಮೊಬೈಲ್ ನಂಬರ್ಗಳು ತುಂಬ ನೋಡ್ತಾ ಇದ್ದೀನಿ. 2ನೇ ತಾರೀಕು ಕೊಟ್ಟಿರೋರು, 6ನೇ ತಾರೀಕು ಕೊಟ್ಟಿರೋರು, ಎಂಡಿಂಗಲ್ಲಿ 7 ಯೂಸ್ ಮಾಡಬೇಡಿ, ಸ್ಟಾರ್ಟಿಂಗಲ್ಲಿ 7 ಸ್ವಲ್ಪ ಅವಾಯ್ಡ್ ಮಾಡಿ ಎಲ್ಲ ಹೇಳಿದ್ದೀನಿ ನಾನು ಸುಮಾರು ಸಲ. ಬಟ್ ಅವೆಲ್ಲ ರಿಪೀಟ್ ಆಗ್ತಾಯಿದೆ, ಸುಮಾರು ಸಲ ನೋಡಿದ್ದೀನಿ. ಅದನ್ನು ನಾನು ಚೇಂಜಸ್ ಮಾಡೋಕ್ಕಾಗಲ್ಲ. ನೋಡಿದೆ ಸುಮ್ಮನಾದೆ ಅಷ್ಟೇ. ನಾವು ಪದೇ ಏನೇನೋ ಹೇಳ್ತಾ ಕೂತ್ಕೋಬಾರ್ದು ಆ ರೀತಿ. ಏನಕ್ಕೆ ಎಷ್ಟು ಹೇಳ್ತೀವಿ, ಎಷ್ಟು ತಲೆಗೆ ನೆಗೆಟಿವ್ ಹೋಗುತ್ತೆ, ಅಷ್ಟು ಭಯಗಳು ಸ್ಟಾರ್ಟ್ ಆಗುತ್ತೆ. ವ್ಯಕ್ತಿಗೆ ಗೊತ್ತಿಲ್ಲ ಅಂದರೆ ಸಮಸ್ಯೆ ಏನಿರಲ್ಲ, ಸುಮ್ಮನೆ ಇರೋದನ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಬರ್ತಾ ಹೇಳಿದಾಗ ಫುಲ್ ಕನ್ಫ್ಯೂಸ್ ಆಗ್ತಾರೆ. ಅದಾಗೋದು ಬೇಡ ಆಯಿತಾ. ಸೊ ನೇಮ್ ಕರೆಕ್ಷನ್ ಅಂತ ಬಂದಾಗ ನೆನ್ಪಿಡಬೇಕಾಗಿರೋದು ಯಾವ ಅಕ್ಷರ ಯೂಸ್ ಮಾಡ್ತಿದ್ದೀವಿ, ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ನಮ್ಮ ಡೇಟ್ ಆಫ್ ಬರ್ತಲ್ಲಿ, ಆ ಒಂದು ಸಂಖ್ಯೆಯ ಒಂದು ಉಪಯೋಗ ಏನಿದೆ ಯಾವ ರೀತಿ ಬರುತ್ತೆ. 24 ಇಂಪ್ಯಾಕ್ಟ್ ಏನಿದೆ ಅದು ಮಾಮೂಲಿ ಶುಕ್ರನ ನಂಬರ್ ವಗೇರ ಎಲ್ಲನೂ ಕೂಡ ಸೆಟ್ ಮಾಡಿದ್ರು ಕೂಡ ಡಬಲ್ ಎನ್ ಮತ್ತು 35 ಸ್ಟಾರ್ಟಿಂಗ್ SH ಆ್ಯಂಡ್ ಡಬಲ್ ಎನ್ ಇದ್ದು ಫ್ಯಾಮಿಲಿ ಇಶ್ಯೂಸ್ ಅಂತ ಬಂದಾಗ SHನ ಬರುತ್ತಲ್ಲ, ಪರ್ಸ್ನಲ್ ಫ್ಯಾಮಿಲಿ ಇಶ್ಯೂಸ್ ಆ್ಯಂಡ್ ಮ್ಯಾನಿಪುಲೇಷನ್. ಸೊ ಇದು ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ವ್ಯವಹಾರಗಳು ಚೆನ್ನಾಗಿ ಮಾಡ್ಕೊಂಡೋದ್ರೂ ಕೂಡ ಮರ್ಯಾದೆ ಇಲ್ಲ ಅಂತಂದರೆ ಹೊರ್ಗಡೆ
ಸಮಸ್ಯೆ ಆಗುತ್ತೆ. ಬಟ್ ಈ ವ್ಯಕ್ತಿ ಇರೋರು, ಈ ರೀತಿ ಹೆಸರು ಅಷ್ಟೊಂದು ಜನಗಳ ಬಗ್ಗೆ ಕೇರ್ ಮಾಡೋಕ್ಕೆ ಹೋಗಲ್ಲ. ಶಾರ್ಟ್ ಟೆಂಪರ್ ಇರ್ತಾರೆ, ರಫ್ ಇರ್ತಾರೆ, ಸಾಫ್ಟ್ ಇರ್ತಾರೆ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಈ ರೀತಿ ಇರ್ತಾರೆ. ಈ ರೀತಿ ಹೆಸರಿರುವಂತಹ ವ್ಯಕ್ತಿಗಳಿಗೆ ಡಬಲ್ R ಕೊಟ್ಟು ಡಬಲ್ N ಕೊಟ್ಟು 1 2 2 1 ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಏನಾದ್ರು ನಂಬರ್ ಕಾಂಬಿನೇಷನ್ಸ್ಗಳನ್ನ ಶಫಲ್ ಮಾಡಬೇಕಾದ್ರೆ ವ್ಯಕ್ತಿ ಯಾವ ರೀತಿ ಇರ್ತಾರೆ, ಇನ್ಕ್ಲೂಡಿಂಗ್ ಅವರ ಮೂಡ್ ಸ್ವಿಂಗ್ಸ್, R ಇಂದ ಮೂಡ್ ಸ್ವಿಂಗ್ಸ್ ಅಥವಾ R ಇಂದ ಒಂದು ಅಫೆಕ್ಷನ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲನೂ ಸ್ವಲ್ಪ ನೋಡಿಕೊಂಡು ನೇಮ್ ಕ್ರಿಯೇಷನ್ ಮಾಡಿ. ಸೊ ಸ್ಪೆಲ್ಲಿಂಗ್ನ ಆ್ಯಡ್ ಮಾಡಿಬಿಟ್ವಿ, 24 ಬಂತು 23 ಬಂತು ಅಂದಾಗ ಅದರ ಎಫೆಕ್ಟ್ ಕೂಡ ಇರುತ್ತಲ್ವ. ಸೊ R ಅಂತಂದಾಗ ಏನು ಮಾಡ್ತಾರೆ, ಎನ್ನ ಯೂಸ್ ಮಾಡ್ಬೇಕಾದ್ರೆ ಏನಾಗ್ತದೆ, ಅದರ ಎಫೆಕ್ಟು ಈ ವ್ಯಕ್ತಿಗೆ ಕೊಡಬಹುದಾ ಅನ್ನೋದನ್ನು ನೇಮ್ ಕರೆಕ್ಷನ್ ಮಾಡಿದ ನಂತರ ಚಾರ್ಟಲ್ಲಿ ನೋಡಿ, ಆಗ ನಿಮಗೆ ಕ್ಲೀನಾಗಿ ಬರುತ್ತೆ. ಸೊ ಇದು ಕೆಲಸ ಏನು ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ನೇಮ್ನೇ ಕರೆಕ್ಷನ್ ಮಾಡ್ತಾ ಇದ್ದೀರಾ, ಹೆಸರುಗಳು ಸರಿ ಮಾಡ್ಕೋತಾ ಇದ್ದೀರಾ, ಸರಿ ಏನು ತಪ್ಪೇನೋ ಆ ರೀತಿ ಮಾಡೋರು ಈ ರೀತಿ ಮಾಡಿದ್ರೆ ಎಲ್ಲನೂ ಬಿಟ್ಬಿಟ್ಟು ಹೆಸರದಿಗೆ ಸ್ಪೆಲ್ಲಿಂಗ್ ಏನು ಚೇಂಜ್ ಮಾಡ್ತೀರಾ, ಆ ಹೆಸರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತು ಪ್ರೊನೌನ್ಸಿಯೇಷನಲ್ಲಿ ನಾವು ಹೇಳಬೇಕಾದ್ರೆ ಆ ಹೆಸರು ನಮಗೆ ಆ ಸ್ಪೆಲ್ಲಿಂಗ್ ಬರಬೇಕು. ಇಲ್ಲಿ ಕರೆಕ್ಷನ್ ಮಾಡಿರೋದ್ರಲ್ಲಿ ನೋಡಿ R ಎಫೆಕ್ಟು ಮತ್ತು N ಎಫೆಕ್ಟು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಶರಣ್ ಅಂತ ಬಂದಾಗ ಬರುತ್ತೆ, ಅಂತ ಬರುತ್ತೆ, R ಅನ್ನೋದೇನು ಬರುತ್ತೆ ಸೌಂಡ್ ಬರುತ್ತೆ. ಬಟ್ R ಆ್ಯಡ್ ಮಾಡಿರೋದು ಇಲ್ಲದೆ ಇರೋದು ಪ್ರಾಪರ್ ವೇ, ಇದು ನಾರ್ಮಲ್ ಇದರಲ್ಲಿ ಕರೆಕ್ಟಾದ ಮೆಥಡಲ್ಲಿ ನೇಮ್ ಕರೆಕ್ಷನ್ ಮಾಡಿದ್ದೀರಾ. ಇದರ ಎಫೆಕ್ಟ್ ಏನು ಬರುತ್ತೆ ಅಂತ ಅನ್ನೋದಕ್ಕೆ 5 ಕೊಡ್ತಿದ್ದೀನಿ, ಕೊಡಬಹುದಾ, ನಾನು ಕಂಫರ್ಟೇಬಲ್ ಆಗಿದ್ದೀನಾ ಆ್ಯಸ್ ಎ ನೇಮ್ ಡಿಸೈನರ್, ನಾನು ಈ ಒಂದು ನಂಬರ್ ಅಥವಾ ಈ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಬೇಕಾದರೆ ನಾನು ಕಂಫರ್ಟೇಬಲ್ ಆಗಿದ್ದೀನಾ ಅಂತ ನೋಡಬೇಕು, ಆಯಿತಾ. ಅದಾದ ನಂತರ ವ್ಯಕ್ತಿಯ ಒಂದು ಗುಣ ಏನಿರುತ್ತೆ ಆ ರೀತಿ ಟೋಟಲ್ 6 ಮಾಡಿ ಸ್ಟಾರ್ಟಿಂಗ್ 3 ಸೆಟ್ ಮಾಡೋದು ಒಂದಕ್ಕೊಂದು ಎಫೆಕ್ಟ್ ಆಗುತ್ತಾ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಕಾಂಟೆಂಟ್ ರೀತಿ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಸ್ಟಾರ್ಟಿಂಗ್ ಅಕ್ಷರ 3 ಟೋಟಲ್ 6 ಇದು ಒಂದಕ್ಕೊಂದು ಸಂಬಂಧ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಎಫೆಕ್ಟ್ ಇರುತ್ತೆ ಅಂತ. ಓವರಾಲ್ ಬಂದು ನೀವು ಟೋಟಲ್ ಕರೆಕ್ಷನ್ ಮಾಡ್ತಾ ಇರೋದ್ರಿಂದ ಈ ರೀತಿಯ ಒಂದು ಮೆಥಡ್ನ ಯೂಸ್ ಮಾಡ್ಬೋದು. ಅದು ಬಿಟ್ಟು 23ಗೆ ಮಾಡ್ತೀನಿ ಅಂತಂದರೆ A ಆ ರೀತಿ ಏನಾದ್ರು ಮಾಡಿ ಶರಾಣ್ ಅಂತ ಮಾಡಿದಾಗ ಆ ಎ ಅನ್ನೋ ಅಕ್ಷರ ಏನಿರುತ್ತೆ ಎ ಇಂಪ್ಯಾಕ್ಟ್ ಕಾಣಿಸಲ್ಲ. A ಆ ರೀತಿ ಎಲ್ಲ ಮಾಡಿ ನಾನು ಜಾಸ್ತಿ ಇದು ಮಾಡ್ತೀನಿ, 20 21 22 23ಗೆಲ್ಲ ಮಾಡ್ತೀನಿ, ಆ ರೀತಿ ಎಲ್ಲ ಮಾಡ್ತೀನಿ. R ಇನ್ನೊಂದು R ಯೂಸ್ ಮಾಡ್ತೀನಿ, ಅದೆಲ್ಲ ಅಷ್ಟೊಂದು ಒಳ್ಳೆಯದಲ್ಲ, ಆಯಿತಾ. ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಓವರಾಲ್ ಬಂದು ನೇಮ್ ಕರೆಕ್ಷನ್ಸಲ್ಲಿ ಮೇನ್ ಫ್ಯಾಕ್ಟರ್ ಯಾವ ಒಂದು ಅಕ್ಷರನ ಹಾಕ್ತಾ ಇದ್ದೀವಿ, ಅಕ್ಷರದ ಗುಣ ಸ್ವಭಾವ ಏನು, ಅದು ಆ ವ್ಯಕ್ತಿಗೆ ಅವಶ್ಯಕತೆ ಇದೆಯಾ ಅಥವಾ ಆಲ್ರೆಡಿ ಹೆಸರಿನ ಟೋಟಲ್ ಏನಿದೆ ಕರೆಕ್ಷನ್ ಏನು ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವ ಟೋಟಲ್ ವ್ಯಕ್ತಿಗೆ ಬೇಕು. ಇದಾದ ಮೇಲೆ ನೇಮ್ ಕರೆಕ್ಷನ್ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ಗಳಿರ್ತವೆ, ಯಾವ ಟೋಟಲ್ಗಾರು ಸೆಟ್ ಮಾಡಬಹುದು, ಅದು ಎಫೆಕ್ಟ್ ಬರೋದಕ್ಕೆ ವ್ಯಕ್ತಿಗೆ ಎಷ್ಟು ಟೈಮ್ ತೊಗೊಳುತ್ತೆ ಏನು ಇರುತ್ತೋ ಮೂರನ್ನು ಕರೆಕ್ಟಾಗಿ ನೋಡಿಕೊಂಡು ಅವ್ರಿಗೊಂದು ಅನಾಲಿಸಿಸ್ನ ಕೊಡಿ. ಆ್ಯಂಡ್ ಗ್ರಾಫಲ್ಲಿ ಪ್ಲಸ್ಸು ಮೈನಸ್ಸು ಮೇಲೆ ಕೆಳಗೆ ಇದೆಲ್ಲ ಸ್ವಲ್ಪ ನಾನು ನೋಡಿದ್ದೀನಿ, ಅದು ನಾನು ಅಷ್ಟೊಂದು ಫಾಲೋ ಮಾಡಲ್ಲ, ಆಯಿತಾ. ಗ್ರಾಫ್ ವ್ಯಾಲ್ಯೂ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ನಂಬರ್ಸ್ಗಳು ನೋಡ್ಬಿಟ್ಟು ಲಕ್ಕಿ ನಂಬರ್ ಕೊಟ್ಬಿಟ್ಟು ಅದಕ್ಕೊಂದು ಪ್ಲಾಟ್ ರೀತಿ ಕೊಡ್ತಾರೆ, ನಾನು ಅದೆಲ್ಲ ಫಾಲೋ ಮಾಡೋಕ್ಕೆ ಹೋಗಲ್ಲ. ಅಷ್ಟೊಂದು ಯಾರು ಡೀಟೇಲಾಗಿ ನೋಡೋದು ಇಲ್ಲ, ಮತ್ತು ಅಷ್ಟು ಈಸಿಯಾಗಿ ಹೆಸರು ಸೆಟ್ ಮಾಡೋದು ಒಂಥರ ಅಷ್ಟು ಈಸಿ ಅಲ್ಲ. ಅಷ್ಟೆಲ್ಲ ಡೀಟೇಲ್ಸ್ ನೋಡ್ತಾ ಹೋದರೆ ನಿಮಗೆ ಹೆಸರು ಮೇನ್ ಉದ್ದೇಶನೇ ಅದು ಕೆಲಸ ಆಗೋಲ್ಲ. ಸೊ ಹಾಗಾಗಿ ನಾನು ಅದನ್ನು ಯಾವತ್ತೂ ಅಷ್ಟೊಂದು ನೋಡೋಕ್ಕೆ ಹೋಗಿಲ್ಲ. ಬಟ್ ಈ ಓವರಾಲ್ ನೇಮ್ ಕರೆಕ್ಷನ್ ಅಂತ ಬಂದಾಗ ಈ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಆಯಿತಾ. ಫ್ಯೂಚರಲ್ಲಿ ಹೋಗ್ತಾ ಇದು ಮಾಡೋಣ. ಮತ್ತು ಅನಿಲ್ ಅನ್ನೋದರಲ್ಲಿ ಒಂದು E ಯೂಸ್ ಮಾಡ್ತಾ ಇದ್ದೀರಾ, ಅದನ್ನು ಅವಾಯ್ಡ್ ಮಾಡಿ. E ಸುಮಾರು ಸಲ ಹೇಳಿದ್ದೀನಿ, E ಅನ್ನೋದು ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಬರ್ತವೆ. ನೇಮ್ ಸ್ಪೆಲ್ಲಿಂಗ್ ಯೂಸ್ ಮಾಡಬೇಕಾದ್ರೆ ಮಲ್ಟಿಪಲ್ ಲೆಟರ್ಸ್ ಯಾವ ರೀತಿ, ಮಲ್ಟಿಪಲ್ ನಂಬರ್ಸ್ ಯಾವ ರೀತಿ ಫೋನಲ್ಲಿ ಇರುತ್ತೆ, ಇದರಲ್ಲೂ ಕೂಡ ಆ ರೀತಿ ಬರುತ್ತೆ. ಆ್ಯಂಡ್ ಲಾಸ್ಟ್ಲಿ ವಿಡಿಯೋ ಎಂಡಿಂಗಲ್ಲಿ ನೋಡ್ತೀರಾ ಅಂದರೆ 23rd ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತಲ್ಲಿ ಕೆಲವು ಆಸ್ಟ್ರಾಲಜಿ ಬೇಸಿಕ್ಸ್ ಆ್ಯಂಡ್ ವಾಸ್ತುವಲ್ಲಿ ಸೈಟ್ ಸೆಲೆಕ್ಷನ್ ಮಾಡಬೇಕಾದ್ರೆ ನಾನು ಸೈಟ್ಗೆ ಹೋಗಿದ್ದಾಗ ಕೆಲವು ಮಾಡಿರೋಂಥವನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಬೇರೆ ಟಾಪಿಕ್ಗಳಿಗೆ ಡೈವರ್ಟ್ ಆಗೋಣ. ಆ್ಯಂಡ್ ಮೊನ್ನೆ ಏನೋ ಕೆಲವು ವೀಡಿಯೋಸ್ ಏನು ಬಂದಿತ್ತು, ಅದರದ್ದು ಕನ್ಕ್ಲೂಷನ್ ವೀಡಿಯೋ ಒಂದ್ಸಲ ಎಂಡಿಂಗಲ್ಲಿ ಹಾಕ್ತೀನಿ ಏನಾಯಿತು ಅಂತ. ಕಲಿಸೋ ಇಂಟೆನ್ಷನ್ ಇದ್ದಿದ್ದು. ಸೊ ಸುಮಾರು ವಿಷಯಗಳಿವೆ, ಸುಮಾರು ವಿದ್ಯೆಗಳ ಬಗ್ಗೆ ಮಾತಾಡೋದಿದೆ. ಪರ್ಸ್ನಲಾಗಿ ಯಾರಿಗೂ ಟಾರ್ಗೆಟ್ ಇಲ್ಲ, ಯಾರ ಮೇಲೂ ಬೇಜಾರಿಲ್ಲ. ಓವರಾಲ್ ಬಂದು ನೇಮ್ ಕರೆಕ್ಷನ್ ಅನ್ನೋದೇನಿದೆ, ನೇಮ್ ನೋಡಿದ್ರಿ, ವೀಡಿಯೋಸ್ಗಳು ನೋಡಿದ್ರಿ, ಟೋಟಲನ್ನು ಸೆಟ್ ಮಾಡಿದ್ರಿ, ಏನೋ ಸ್ಪೆಲ್ಲಿಂಗ್ ಯೂಸ್ ಮಾಡ್ತಿದ್ದೀರಾ, ಯೂಸ್ ಮಾಡ್ಬೇಕಾದ್ರೆ ಅದು ಬರಲ್ಲ, ಸ್ಪೆಲ್ಲಿಂಗ್ ಇರಲ್ಲ. ಈಗ ರಾಜ್ ಅನ್ನೋದ್ರಲ್ಲಿ RA ರಾಜ್ ಅದನ್ನು ಕೂಡ ಯೂಸ್ ಮಾಡ್ತಾರೆ. ಸೊ A ಕೊಟ್ಟಾಗ ಏನಾಗುತ್ತೆ, ಈ ರೀತಿ ಅದನ್ನು ಕೊಟ್ಟಾಗ ಆ ವ್ಯಕ್ತಿಗೆ ಅವಶ್ಯಕತೆ ಇದೆಯಾ, ಅದನ್ನು ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತೀವಿ, ಕಲಿಯೋ ಪಾರ್ಟು. ಬಟ್ ನನಗೆ ಯಾವ್ದಾದ್ರು ಹೆಸರುಗಳು ಕಾಣಿಸಿದ್ರೆ ಯಾವ ಹೆಸರನ್ನ ಯೂಸ್ ಮಾಡಬಹುದು ಆ ಹೆಸರುಗಳು ಕೊಡ್ತೀನಿ. ಅದರಲ್ಲಿ 19ಗಾರು ಸೆಟ್ ಮಾಡ್ಬೋದು, 24ಗಾರು ಸೆಟ್ ಮಾಡ್ಬೋದು. ಓಕೆನಾ. ಈ ಒಂದು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೇಮ್ ಕರೆಕ್ಷನ್ಸ್ ಏನಿರುತ್ತೆ ದಯವಿಟ್ಟು ಕಮೆಂಟ್ ಹಾಕಬೇಡಿ, ಆ್ಯಕ್ಟಿವ್ ಆಗಿರ್ತಾ ಇಲ್ಲ. ನಾನು ಸುಮಾರು ಸಲ ಹೇಳಿದ್ದೀನಿ ನಂದು ಇದು ಪ್ರೊಫೆಷನ್ ಥರ ಅಲ್ಲ ಅಂತ, ಒಂದು ಇನ್ಫಾರ್ಮೇಷನ್ ಥರ ಇರಲಿ ಅಂತ ಅಪ್ಡೇಟ್ ಮಾಡಿದ್ದೆ. ನನ್ನ ಕಣ್ಣಿಗೆ ನೇಮ್ ಕಾಣಿಸಾಗ ನೇಮ್ದೇನಿರುತ್ತೆ ಅದರ ಕರೆಕ್ಷನ್ಸ್ಗಳೇನಿರುತ್ತೆ ಕರೆಕ್ಷನ್ಸ್ ವೀಡಿಯೋಸ್ ಮಾಡ್ತೀನಿ ನಾನು. ಸೊ ದಟ್
ಒಂದು ಬೆನಿಫಿಟ್ ಇರಬಹುದು. ಎಕ್ಸಿಸ್ಟಿಂಗ್ ನೇಮ್ ಈಗ ಯೂಸ್ ಮಾಡ್ತಿರೋ ನೇಮ್ ಏನಿದೆ ಅದಾದಮೇಲೆ ನೇಮ್ ಕರೆಕ್ಷನ್ ಬಗ್ಗೆನೇ ಮಾತಾಡೋಣ. ನೇಮ್ ಚೇಂಜೇ ಯಾರಿಗೂ ಅವಶ್ಯಕತೆ ಇರುತ್ತೆ ಆ ವ್ಯಕ್ತಿಗಳಿಗೆ ನೇಮ್ ಚೇಂಜ್ ಹೇಳ್ತೀನಿ, ಅಂಥ ವ್ಯಕ್ತಿಗಳು ನೇಮ್ ಚೇಂಜ್ ಕಡೆ ಹೋಗಿ. ಓಕೆನಾ?